ಅವನಾ ಶ್ರೀಮಂತರ ಮನೆ ಹುಡುಗ ಭಾಗ್ಯ ಅವರ. ಅವನಿಗೆ ನಾವೇನು ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಮೇಡಮ್? ದೊಡ್ಡವ್ರಿಗೆ ಒಂದು ರೂಲು, ನಮ್ಗೆ ಒಂದು ರೂಲಾ? ಅದೇನೇ ಆದ್ರೂ ನಾನು ಇವತ್ತು ಆ ಹುಡುಗನ ಜೊತೆ ಮಾತಾಡ್ಲೇಬೇಕು ಮೇಡಮ್. ಅವನಿನ್ನೂ ಸ್ಕೂಲಿಗೆ ಬಂದಿಲ್ಲ, ನೀವೇ ಕಷ್ಟ ತಗೋತೀರಾ? ಅವ್ನ್ ದೊಡ್ಡ ಫ್ಯಾಮಿಲಿ ಹುಡುಗ ಅಂತ ಹೇಳಿರೋದಕ್ಕೆ ಕಷ್ಟ ಆಗ್ತಿರೋದು ನಿಮ್ಗೆ ಮೇಡಮ್, ನನಗಲ್ಲ. ಎಷ್ಟೊತ್ತಾದ್ರೂ ಸರಿ ಮೇಡಮ್, ಅವ್ನು ಬರೋವರೆಗೂ ವೇಟ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಓಕೆ, ಯುವರ್ ವಿಶ್. ಅಮ್ಮ ಬಾಮ ಹೋಗೋಣ, ಅವ್ನು ನಿನ್ ಮಾತೆಲ್ಲ ಕೇಳಲ್ಲ. ಗುಂಡಣ್ಣ ನೋಡು, ಜೀವನದಲ್ಲಿ ಸಮಸ್ಯೆ ಅಂತ ಬಂದಾಗ ಹೆದರ್ಕೊಂಡು ಓಡ್ ಹೋಗ್ಬಾರ್ದು, ಎದುರಿಸಿ ನಿಲ್ಲಬೇಕು. ಅರ್ಥ ಆಯ್ತಾ? ಒಂದ್ಸಲ ಮಾತಾಡಿ ನೋಡೋಣ, ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗ್ಬೋದು. ಮಾತಾಡೋದ್ರಲ್ಲಿ ಏನಿದೆ ಅಲ್ವಾ? ಧೈರ್ಯವಾಗಿರು. ಅಮ್ಮ ಅವನೇ ಅಮ್ಮ, ಎತ್ತಿ. ಏನೋ ತನ್ಮಯ್, ನೀನೇ ಕೊಟ್ಟಿದ್ ಕಜಾ ಹೇಗಿತ್ತು? ಚೆನ್ನಾಗಿತ್ತಾ? ಇವತ್ತು ರೆಡಿ ಆಗು, ಇನ್ನೊಂದೆರಡು ಕೊಡ್ತೀನಿ ನಿಂಗೆ. ಯಾರ್ ನೀವು? ನೀನು ಇಷ್ಟೊತ್ತು ಮಾತಾಡ್ತಿದ್ಯಲ್ಲ ತನ್ಮಯ್, ನಾನು ಅವನಮ್ಮ. ಓ, ನಿನ್ನೆ ವಿಷಯ ಮಾತಾಡಕ್ ಬಂದ್ರಾ? ಏನೋ ತನ್ಮಯ್, ಅಮ್ಮನೆಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ? ಯಾಕೆ, ನನ್ ಫೇಸ್ ಮಾಡಕ್ ಧೈರ್ಯ ಇಲ್ವಾ? ಹೊಳಕ್ ಪುಕ್ಲೆ ತರ ಆಡ್ತೀಯಲ್ಲೋ, ಸಿಲ್ಲಿ ಫೆಲೋ. ಅಲ್ಲ ಆಂಟಿ, ನಿಮ್ಗಾದ್ರೂ ಬುದ್ಧಿ ಬೇಡವಾ? ಅವ್ನ್ ಕರ್ದ ತಕ್ಷಣ ಬಂದ್ಬಿಟ್ರಾ? ಅಯ್ಯ ಅಲ್ಲಪ್ಪ, ತಪ್ಪು ಮಾಡ್ತಿರೋದು ನೀನ್ ತಾನೆ. ನನ್ ಮಗನು ನಿನ್ ಥರಾನೇ ಈ ಸ್ಕೂಲ್ಗೆ ಓದಕ್ಕೆ ಬರ್ತಾ ಇರೋದು. ನೋಡು ಪುಟ, ನೀನು ಇವನು ಎಲ್ಲ ಫ್ರೆಂಡ್ಸ್ ಆಗಿದ್ರೇನೆ ಚಂದ. ಈ ತರ ಎಲ್ಲ ಗಲಾಟೆ ಮಾಡ್ಕೊಳ್ಳೋದು ತಪ್ಪಲ್ವಾ? ನಾನ್ ಇರೋದೇ ಹೀಗೆ, ಸುಮ್ನೆ ನಂಗೆ ಇರಿಟೇಟ್ ಮಾಡ್ಬೇಡಿ. ನಂಗ್ ಬೇಕಾದಾಗ ನಾನ್ ರ್ಯಾಗ್ ಮಾಡ್ತೀನಿ. ಏನ್ ಇವಾಗ? ಅಲ್ಲಪ್ಪ ಭಾಗ್ಯ, ಒಂದ್ ನಿಮಿಷ. ಯತಿ, ನಿನ್ ಕ್ಲಾಸಿಗೆ ಹೋಗು. ಭಾಗ್ಯ ಅವರೇ, ಏನ್ ಮಾಡ್ತಾ ಇದ್ದೀರಾ? ಅದನ್ನ ನಾನ್ ನಿಮ್ಮನ್ನ ಕೇಳ್ಬೇಕು ಮೇಡಮ್. ಅಲ್ಲ ಮೇಡಮ್, ನಿಮ್ ಮುಂದೆನೆ ಇಷ್ಟೆಲ್ಲ ಮಾತಾಡ್ತಿದ್ದಾನೆ, ಆದ್ರೂ ನೀವ್ ಏನೂ ಆಗಿಲ್ಲ ಅನ್ನೋ ತರ ಕ್ಲಾಸ್ ಹೋಗು ಅಂತ ಕಳಿಸ್ತಿದ್ದೀರಲ್ಲ. ಹಾಗೆಲ್ಲ ಮಾಡಕ್ ಆಗಲ್ಲ. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಅವ್ನ್ ದೊಡ್ಡೋರ್ ಮನೆ ಹುಡುಗ ಅಂತ. ಇನ್ಫ್ಯಾಕ್ಟ್ ಅವ್ರ ಡ್ಯಾಡು ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸ್ಕೂಲ್ ಬೋರ್ಡ್ ಮೆಂಬರ್ ಅಂಡ್ ಪ್ರಿನ್ಸಿಪಲ್ ಕೂಡ ತುಂಬಾ ಕ್ಲೋಸ್ ಇದ್ದಾರೆ. ಅವ್ರ ಮಗನ ಎದುರಾಕೊಳ್ಳೋದು ಕಷ್ಟ. ಅಲ್ಲ ಮೇಡಮ್, ಅವರಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನೇ ಇರ್ಬೋದು, ಆದ್ರೆ ಹಾಗಂತ ಅವರೇನು ಹೆಚ್ಚಿಗೆ ಫೀಸ್ ಕಟ್ತಾ ಇಲ್ಲ ಅಲ್ವಾ? ನಾವ್ ಕಟ್ತಾ ಇರೋಷ್ಟೇ ಕಟ್ಟಿದಾರೆ ತಾನೆ. ಹಾಗಲ್ಲ ಭಾಗ್ಯ ಅವರೇ. ನೋಡಿ ಮೇಡಮ್, ನನ್ ಮಗನ್ಗೆ ಅನ್ಯಾಯ ಆಗಿದೆ. ಅನ್ಯಾಯ ಆಗಿರೋದು ಈ ಹುಡುಗನಿಂದ. ಇಷ್ಟೆಲ್ಲ ಆದ್ಮೇಲೂ ಅವ್ನ್ ಮಾಡಿರೋ ತಪ್ಪಿಗೆ ಒಂಚೂರು ಪಶ್ಚಾತ್ತಾಪ ಇಲ್ಲದಿರೋ ತರ ಮಾತಾಡ್ತಿದ್ದಾನಲ್ಲ ನೋಡಿ ಮೇಡಮ್. ಮೇಡಮ್, ಇವನು ನನ್ನ ಮಗನ ಹತ್ರ ಸಾರಿ ಕೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಹಾಗಾದ್ರೆ ಇಲ್ಲೇ ಕೂತ್ಕೊಳ್ಳಿ, ನಾನ್ ಸಾರಿ ಕೇಳೋ ಮಾತೇ ಇಲ್ಲ. ಕೇಳ್ಬೇಕು. ತಪ್ಪು ಮಾಡಿದ್ಯಾ ಅಂದ್ಮೇಲೆ ಸಾರಿ ಕೇಳಲೇಬೇಕು. ನನ್ ಯಾರ್ ಮಗ ಅಂತ ಗೊತ್ತಿಲ್ಲದೆ ಇದನ್ನೆಲ್ಲ ಮಾಡ್ತಿದ್ದೀರಾ. ಸುಮ್ನೆ ನನ್ ಕೈ ಬಿಡಿ,
ನಮ್ ಡ್ಯಾಡ್ ಏನಾದ್ರು ಗೊತ್ತಾದ್ರೆ ಚೆನ್ನಾಗಿರಲ್ಲ. ಒಳ್ಳೆ ಮಾತು ಹೇಳಿದ್ರೆ ಕೇಳಲ್ಲ ಅಲ್ಲ. ಏನ್ ಮೇಡಮ್ ಇದು, ಸ್ಕೂಲಿಗೆ ಫೋನ್ ಎಲ್ಲ ತಗೊಂಡ್ ಬರ್ಬೋದಾ? ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಬೇಕಾಗತ್ತೆ ಅಂತ ಅವ್ರ ಡ್ಯಾಡ್ ಕೊಡ್ಸಿದ್ದಾರೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಲಾ 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 ಲಾ. ಬಿಟ್ಟಿ ಕರೆಂಟ್ ಕೊಡೋದು ಸಾಕು, ಹೊತ್ತಿಲ್ಲದ ಹೊತ್ತಲ್ಲಿ ಕರೆಂಟ್ ತೆಗಿಯೋದು ಸಾಕು. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಬನ್ನಿ 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 ಆದಿಯವರು ಬನ್ನಿ. ಜೇನುಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಎಷ್ಟು ಚೆನ್ನಾಗಿ ಹಾಡ್ತೀರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಬೈತಾ ಇರೋದ್ ನೋಡಿ ಒಳಗ್ ಬರ್ಬೇಕೋ ಬೇಡೋ ಅಂತ ನನಗ್ ಭಯ ಆಗಿತ್ತು. ಅಯ್ಯೋಯ್ಯೋ, ನಾನ್ ಯಾಕೆ ನಿಮ್ಮನ್ ಬೈಕೊಳ್ಳಿ. ನೋಡಿ ಇದ್ದಕ್ಕಿದ್ದಾಗೆ ಕರೆಂಟ್ ತೆಗೆದು ಬಿಟ್ರ, ಅದಕ್ಕೆ ಅವರು ನುಗ್ದು ಉಪ್ಪಿನಕಾಯಿ ಹಾಕ್ತಿದ್ದೆ. ನಾನು ನಿಮ್ಮನ್ನೆಲ್ಲ ಪೂಜಾ ಬರ್ತ್ಡೇಗೆ ಇನ್ವೈಟ್ ಮಾಡೋಣ ಅಂತ ಬಂದೆ. ನೀವೆಲ್ಲರೂ ಬರ್ಲೇಬೇಕು, ಮರಿದೇ ಬನ್ನಿ. ನೀವೆಲ್ಲ ಬಂದ್ರೆ ಪೂಜಾ ತುಂಬಾನೇ ಖುಷಿ ಪಡ್ತಾಳೆ. ನಾನು ಫೋನ್ ಮಾಡಿದಾಗ ಭಾಗ್ಯ ಅವರು ಬರಲ್ಲ ಅಂತಂದ್ರು, ಅದಕ್ಕೆ ನಾನೇ ಖುದ್ದಾಗಿ ಬಂದು ಕನ್ವಿನ್ಸ್ ಮಾಡೋಣ ಅನ್ಕೊಂಡೆ. ಅದೇ ಅದು ಬರೋದಕ್ಕೆ ಸ್ವಲ್ಪ ಕಷ್ಟ, ಅದೇನೋ ಬೇರೆ ಕೆಲಸ ಇದೆ, ಅದಕ್ಕೆ ಅವಳು ಬರಲ್ಲ ಅಂತಿದ್ಲು. ಅರೆ ನೀವೇ ಹೀಗಂದ್ರೆ ಹೇಗೆ? ನಾವೀಗ ಬೀಗ್ರಲ್ವಾ, ಪೂಜನ್ ಜೊತೆ ಇಷ್ಟು ವರ್ಷದಿಂದ ಇದ್ದವರು. ನೀವೇ ಯಾರು ಬರ್ಲಿಲ್ಲ ಅಂತಂದ್ರೆ ಸೆಲೆಬ್ರೇಷನ್ ಅದ್ರ ಅರ್ಥನೇ ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ಪ್ಲೀಸ್ ದಯವಿಟ್ಟು ಎಲ್ರೂ ಬನ್ನಿ. ನನಗೋಸ್ಕರ ಅಲ್ಲ, ಪೂಜನ್ಗೋಸ್ಕರ ಆದ್ರೂ ಬನ್ನಿ. ಯಾವ್ದಕ್ಕೂ ನಾನು ಭಾಗ್ಯನ್ ಜೊತೆ ಒಂದ್ಸಲ ಮಾತಾಡ್ತೀನಿ. ಅಲ್ಲ, ನೀವೊಬ್ರೇ ಕೂತಿದ್ದೀರಾ? ಸುನಂದ ಅತ್ತೆ, ಭಾಗ್ಯ ಮಕ್ಕಳು ಯಾರು ಇಲ್ಲ? ಸುನಂದ ತರಕಾರಿ ತರಕ್ ಹೋದ್ರು, ನಮ್ ತನ್ವಿ ಕಾಲೇಜ್ಗೆ ಹೋದ್ಲು, ಇನ್ನು ಭಾಗ್ಯನ ಗುಂಡಣ್ಣ ಅವನ್ ಸ್ಕೂಲ್ ಕರ್ಕೊಂಡು ಹೋಗಿದ. ಓ, ಭಾಗ್ಯ ಅವರು ಸ್ಕೂಲ್ ಹೋಗಿದಾರಾ? ಏನಾದ್ರು ಮೀಟಿಂಗ್ ಇತ್ತಾ? ಅಯ್ಯೋ, ಮೀಟಿಂಗು ಇಲ್ಲ, ಒಂದೂ ಇಲ್ಲ. ನಿನ್ನೆಯಿಂದ ನಮ್ ಗುಂಡಣ್ಣ ಒಂದೇ ಹಠ, ನಾ ಶಾಲೆಗೆ ಹೋಗಲ್ಲ ಅಂತ. ಯಾಕೆ? ಮಳೆ ಅಂತನಾ? ಅಯ್ಯೋ, ಅವೆಲ್ಲ ಏನು ಇಲ್ಲ. ಇನ್ನು ಮಳೆ ಬಂದ್ರೆ ಶಾಲೆ ಬಸ್ನ ಬಿಟ್ಟು ಮಳೆಲೇ ನೆನ್ಕೊಂಡು ಹೋಗುವಂತ ಹುಡುಗ ಅವನು. ಅದು ನಮ್ ಗುಂಡಣ್ಣನ್ಗೆ ಯಾವ್ದೋ ಒಂದು ಹುಡುಗ ತುಂಬಾ ತೊಂದರೆ ಕೊಡ್ತಾ ಇದ್ದಾನಂತೆ. ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ತಾ ಇದ್ದಾನೆ. ನೆನ್ನೆ ನೋಡಿ, ಬರೀ ಹೊಡಿಯೋದಲ್ಲ, ಪಾಪ ಶರ್ಟ್ ಎಲ್ಲ ಹರಿದು ಕಳಿಸಿದಾನೆ. ಇನ್ನೆಷ್ಟು ಸೊಕ್ಕಿರ್ಬೇಡ ಆ ಹುಡುಗಂಗೆ. ಅಲ್ಲ, ನಮ್ ಕಾಲದಲ್ಲಿ ನಾವೆಲ್ಲ ಚಿಕ್ಕೋರಿದ್ದಾಗ ಒಂಚೂರು ಧ್ವನಿ ಏರ್ಸಿ ಏಯ್ ಅಂದ್ರೆ ಸಾಕು, ನಮ್ಮ ಅಪ್ಪ ಅಮ್ಮ ಚರ್ಮ ಸುಂದ್ ಬಿಟ್ಟಿರೋರು, ಅಷ್ಟೇ ಹೆದರ್ತಿದ್ವಿ. ಅಂದ್ರೆ ಈಗಿನ ಕಾಲದ ಮಕ್ಕಳು ನೋಡಿ. ಅದಕ್ಕೆ ಆ ಹುಡುಗನ ಹತ್ರ ಸರಿಯಾಗಿ ಮಾತಾಡಿ ಟೀಚರ್ ಹತ್ರ ಎಲ್ಲಾನು ಹೇಳ್ಬಿಟ್ಟು ಬಾ ಅಂತ ನಾನೇ ಕಳಿಸ್ಕೊಟ್ಟೆ. ಮೇಡಮ್, ಹೂ ಇಸ್ ದಟ್? ಯಾರದು ನನ್ನ ಮಗನ್ ಬೈದಿದ್ದು? ನನ್ನ ಮಗನಿಗೆ ಈ ಸ್ಕೂಲಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಯಾರು ಮಾತಾಡ್ತಾ ಇಲ್ಲ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಸರ್, ಅದ್ ಹಾಗಲ್ಲ. ನೋಡಿ, ನಿಮ್ಮನ್ನೆಲ್ಲ ನಂಬಿ ನನ್ನ ಮಗನ ಈ ಸ್ಕೂಲ್ಗೆ ಕಳಿಸ್ತಾ ಇದ್ದೀನಲ್ಲ, ಅದು ನನ್ನ ತಪ್ಪು. ನಿಮ್ಮನ್ನ ಈಗ್ಲೇ ಕೆಲಸದಿಂದ ತೆಗೆದು ಹಾಕ್ತೀನಿ. ನೋಡಿ ಸರ್, ನೀವು ಕೆಲ್ಸದಿಂದ ತೆಗ್ದು ಹಾಕುವಂತ ತಪ್ಪೇನು ಮಾಡಿಲ್ಲ ಅವರು. ಯಾರಮ್ಮ ನೀನು? ನಾನು ಭಾಗ್ಯ ಅಂತ. ಇವನು ನನ್ನ ಮಗ ತನ್ಮಯ್. ಇವನ್ ಮೇಲೆ ನಿಮ್ ಮಗ ಕೈ ಮಾಡಿರೋದು.
ಸರ್ ಯಾಕೆ ಹೊಡಿತಿದ್ಯಾ ಅಂತ ಕೇಳಿದಕ್ಕೆ ನನ್ನ ಮಗನ್ ಶರ್ಟ್ ಎಲ್ಲ ಹರಿದು ಹಾಕಿದ್ದಾನೆ. ಸಿಲ್ಲಿ ಥಿಂಗ್. ಇಷ್ಟು ಚಿಕ್ಕ ವಿಷಯನ ದೊಡ್ಡದ್ ಮಾಡೋ ಅವಶ್ಯಕತೆ ಇತ್ತಾ? ಸುಮ್ಮನೆ ಬಿಡ್ಬೇಕು ತಾನೆ. ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರಿ. ನನಗೆ ಟೈಮ್ ಅಂದ್ರೆ ಮನಿ ಮನಿ ಇದ್ದ ಹಾಗೆ. ಒಂದೊಂದು ಸೆಕೆಂಡ್ ಕೂಡ ನನಗೆ ಇಂಪಾರ್ಟೆಂಟು. ಒಂದೊಂದ್ ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಾ, ಇದು ಚಿಕ್ಕ ವಿಷಯ ಅಂತಾನು ಹೇಳ್ತಿದ್ದೀರಾ. ಮತ್ತ್ಯಾಕ್ ಸರ್ ಇಲ್ಲಿಗೆ ಬರಕ್ ಹೋದ್ರಿ? ನನಗೆ ಟೈಮ್ ಇಂಪಾರ್ಟೆಂಟ್ ನಿಜ, ಆದ್ರೆ ಅದಕ್ಕಿಂತ ನನಗೆ ನನ್ನ ಮಗನ ಇಂಪಾರ್ಟೆಂಟ್. ಕರೆಕ್ಟು ಸರ್. ನಿಮ್ಗೆ ಹೇಗೆ ನಿಮ್ ಮಗ ಮುಖ್ಯನೋ ನನಗೂ ನನ್ನ ಮಗ ಮುಖ್ಯ ಅಲ್ವಾ ಸರ್? ನೋಡಿ ಸರ್, ನಿಮ್ ಮಗ ತಪ್ಪು ಮಾಡಿದಾನೆ. ನಿಮ್ ಮಗ ನನ್ನ ಮಗನ ಹತ್ರ ಕ್ಷಮೆ ಕೇಳಿದ್ರೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡ್ತೀನಿ. ಏನು? ನೀನ್ ಸುಮ್ನೆ ಬಿಡೋದ? ನನ್ನ ಮಗ ಸಾರಿ ಕೇಳಲ್ಲ. ಅಷ್ಟಕ್ಕೂ ನೀನ್ ಯಾವ ದೊಡ್ಡ ಜನ ಅಂತ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ? ರಮೇಶ್, ರೀ ರಮೇಶ್, ಎಲ್ಲಿದ್ದೀರ್ರಿ? ಹೇಳಿ ಮನೋಜ್ ಸರ್. ಯಾಕೋ ಬರ್ತಾ ಬರ್ತಾ ನಮ್ಮ ಮರ್ಯಾದೆಯಲ್ಲಿ ಕಮ್ಮಿ ಆಗ್ತಾ ಇದೆಯಲ್ಲ ಪ್ರಿನ್ಸಿಪಲ್ ಸಾಹೇಬ್ರೆ? ಹಾಗೆಲ್ಲ ಏನಿಲ್ಲ ಮನೋಜ್ ಸರ್, ಯಾಕೆ ಈಗ ಹೇಳ್ತಾ ಇದ್ದೀರಾ? ಇನ್ನೇನ್ರಿ, ಯಾವುದೋ ರ್ಯಾಂಡಮ್ ಲೇಡಿ ಬಂದು ನನ್ನ ಮಗನ ಮೇಲೆ ಕೈ ಮಾಡಿದಾಳೆ. ನನ್ನ ಮಗ ಸಾರಿ ಕೇಳ್ಬೇಕು ಅಂತ ಹೇಳ್ತಿದ್ದಾಳೆ. ವಾಟ್ ಇಸ್ ಏನಿದ್ರ ಅರ್ಥ? ಯಾಕಮ್ಮ ಈಗ ಮಾಡ್ತೀಯಾ? ಹೋಗ್ ಸುಮ್ಮನೆ ನೀನು. ನೀವಾರು ಹೇಳ್ಬಾರ್ದೇನ್ರಿ? ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಸರ್, ದೊಡ್ಡ ಇಶ್ಯೂ ಆಗತ್ತೆ ಅಂತ. ಮಾತೇ ಕೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾಕೆ ನಿಲ್ಲಕ್ ಬಿಟ್ಟಿದ್ದೀರಾ? ಹೊಡಮ್ಮ ನೀನ್ ಇಲ್ಲಿಂದ. ಇಲ್ಲ ಸರ್, ನಾನು ಇಲ್ಲಿಂದ ಹೋಗಲ್ಲ. ನನ್ನ ಮಗನ್ಗೆ ಅನ್ಯಾಯ ಆಗಿದೆ. ನನ್ನ ಮಗನ್ಗೆ ನ್ಯಾಯ ಸಿಗೋವರೆಗೂ ನಾನು ಖಂಡಿತ ಇಲ್ಲಿಂದ ಹೋಗಲ್ಲ. ಏನು ಅನ್ಯಾಯನ? ನೋಡಮ್ಮ, ಇಷ್ಟೊಂದು ದೊಡ್ಡ ದೊಡ್ಡ ವರ್ಡ್ ಎಲ್ಲ ಯೂಸ್ ಮಾಡಿ ಈ ಇಶ್ಯೂನ ದೊಡ್ಡದ್ ಮಾಡಕ್ ಹೋಗ್ಬೇಡ. ಏನೋ ಚಿಕ್ಕದಾಗಿ ಹೊಡೆದಿದ್ದಾನೆ, ಅದಕ್ಕೆ ಅನ್ಯಾಯ ಅಂತ ಹೇಳ್ತಾ ಇದೀಯಾ? ಚಿಕ್ಕದಾಗಿ ಹೊಡೆದಿರೋದ? ಸರ್ ನೋಡಿ, ನಿಮ್ ಮಗ ಮಾಡಿರೋದು ಅನ್ಯಾಯನೇ. ನನ್ನ ಮಗನ್ಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಒಂದ್ ಹೆಜ್ಜೆ ಕೂಡ ಕದಲಲ್ಲ. ನೋಡಮ್ಮ, ಇಷ್ಟೊತ್ತು ನಿನ್ನ ಹತ್ರ ನಾನು ನಿಂತ್ಕೊಂಡು ಮಾತಾಡಿದ್ದೆ ದೊಡ್ಡ ವಿಷಯ. ಈ ತರ ಹೆಣ್ಮಕ್ಳ ಹತ್ರ ಎಲ್ಲ ಜಗಳಾಡ್ಕೊಂಡು ನಿಲ್ಲೋ ಸಿಲ್ಲಿ ಮನುಷ್ಯ ಅಲ್ಲ ನಾನು. ಏನೇ ಇದ್ರು ಮ್ಯಾನ್ ಟು ಮ್ಯಾನ್ ಮಾತಾಡೋನು. ಒಂದ್ ಕೆಲ್ಸ ಮಾಡು, ಅವನ ಅಪ್ಪನ ಕಳಿಸು, ಅವನ ಹತ್ರನೇ ಮಾತಾಡ್ತೀನಿ. ನಿಮ್ ಮನೇಲಿ ಬಂಧು ಬಳಗದಲ್ಲಿ ಗಂಡಸರು ಅಂತ ಯಾರು ಇಲ್ವಾ? ನಾನಿದ್ದೀನಿ. ಶ್ರೇಷ್ಠ, ಏನೇನ್ ಪ್ರಾಬ್ಲಮ್? ಜಾಗ ಬಿಡು. ತಾಂಡವ್, ನನ್ನಲ್ಲಿ ಏನೋ ಒಂದ್ ಚೇಂಜಸ್ ಇದೆ. ಏನು ಅಂತ ಹೇಳು. ಅಯ್ಯೋ, ನನ್ಗೇನು ಗೊತ್ತಾಗ್ತಿಲ್ಲ. ಸುಮ್ಮನೆ ಇರಿಟೇಟ್ ಮಾಡ್ಬೇಡ, ಹೋಗು. ಓ ಗಾಡ್, ಚೂಳ್ ಮೇಲೆ ರೇಗ್ಬಿಟ್ನಾ? ಯಾಕೆ ಹನಿ ಹನಿ, ಐ ಆಮ್ ಸೋ ಸಾರಿ. ನಾನು ನಿನ್ನ ಮೇಲೆ ಕೂಗಾಡ್ಬಾರ್ದಿತ್ತು. ಅದು ಏನೋ ಈ ಪ್ರಾಜೆಕ್ಟು ಕೆಲಸ ಟೆನ್ಷನ್ ಮೇಲೆ ನಿನ್ನ ಮೇಲೆ ಕೂಗಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ತಾಂಡವ್, ನೀನ್ ನನ್ ಮೇಲೆ ಕೂಗಾಡಿದ್ ನನಗೆ ಬೇಜಾರಿಲ್ಲ ಕಣೋ. ಅದನ್ನ ನೀನ್ ಮೊದ್ಲಿಂದನೂ ಮಾಡ್ತಿದ್ದೆ, ಇವಾಗ್ಲೂ ಮಾಡ್ತಿದ್ಯಾ ಅಷ್ಟೇ.
ಬಟ್ ಇವಾಗ ನಿನಗೆ ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆ. ಮುಂಚೆ ನಾನು ಜಸ್ಟ್ ಕೂಮ್ ಮಾಡ್ಕೊಂಡು ಬಂದಿರೋ ಹೇರ್ ಸ್ಟೈಲ್ ಚೇಂಜ್ ಆಗಿದ್ರು ಕೂಡ ನೀನು ಹೇಳ್ತಾ ಇದ್ದೆ. ಆದ್ರೆ ಇವತ್ತು ನಾನು ಹೊಸ ಇಯರಿಂಗ್ ಹಾಕೊಂಡಿದ್ದೀನಿ ನೋಡು, ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಟ್ ನೀನೇನು ಹೇಳ್ತಾನೆ ಇಲ್ಲ ಅಂದ್ರೆ ಏನರ್ಥ? ಹನಿ ಹನಿ ಐ ಆಮ್ ರಿಯಲಿ ಸಾರಿ ಹನಿ. ಅದೇನು ಗೊತ್ತಾ, ಇವತ್ತು ನನ್ನ ಪ್ರಾಜೆಕ್ಟ್ ಒಂದಿಷ್ಟು ಜನರ ಮುಂದೆ ಪ್ರೆಸೆಂಟ್ ಮಾಡಬೇಕು, ಅದಕ್ಕೆ ಆ ಟೆನ್ಷನಲ್ಲಿ ನಿನ್ನ ಮೇಲೆ ಕೂಗಾಡ್ಬಿಟ್ಟು ಸರಿಯಾಗಿ ಗಮನಿಸಲಿಲ್ಲ. ಐ ಆಮ್ ರಿಯಲಿ ಸಾರಿ. ಹೋಗೋ ಹನಿ ಪ್ಲೀಸ್ ಕೋಪ ಮಾಡ್ಕೋಬೇಡ. ಗಂಡ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಹೆಂಡತಿ ಈ ಥರ ಸಿಟ್ಟಲ್ಲಿ ಕಳ್ಸ್ಕೊಟ್ರೆ ಹೇಗಿರತ್ತೆ ನೀನೇ ಹೇಳು? ಹೋಗಿದ್ ಕೆಲಸ ಚೆನ್ನಾಗ್ ಆಗಲ್ಲ ಹನಿ. ಸೊ ಪ್ಲೀಸ್ ವಿಶ್ ಮಿ ಗುಡ್ ಲಕ್. ಇವತ್ತೆಲ್ಲ ಚೆನ್ನಾಗಾದ್ರೆ ನಮ್ಮಿಬ್ರಿಗೂ ಒಳ್ಳೆ ತಾನೆ? ನಮ್ಮಿಬ್ರಿಗೂ ಒಳ್ಳೇದಾ? ಹೇಗೆ? ಇದೇನ್ ಹನಿ ಹೀಗೆ ಕೇಳ್ತಿದ್ಯಾ? ನನ್ನ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆದ್ರೆ ನೀನು ಖುಷಿ ಇರಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸ್ಟ್ರೆಸ್ ಫ್ರೀ ಆಗ್ತೀನಿ. ಈ ಕೋಪ ಗೀಪ ಏನೂ ಇರಲ್ಲ. ಪಕ್ಕನಾ? 100% ಪಕ್ಕಾ ಹನಿ. ಅಂಡ್ ಮೋರ್ ಓವರ್ ಇವತ್ತು ನಾನು ಅನ್ಕೊಂಡಿರೋ ತರ ಪ್ರೆಸೆಂಟೇಶನ್ ಚೆನ್ನಾಗೇನಾದ್ರೂ ಆದ್ರೆ ನನ್ನ ಕಡೆಯಿಂದ ನಿನಗೆ ಒಂದು ಕ್ಯಾಂಡಲ್ ಲೈಟ್ ದಿನ. ಪಕ್ಕನಾ? ಎಸ್ ಪಕ್ಕಾ. ವಿಶ್ ಮಿ ಗುಡ್ ಲಕ್. ಆಲ್ ದಿ ಬೆಸ್ಟ್ ಬೇಬಿ, ಡೂ ವೆಲ್. ಆದೀಶ್ವರ್ ಸರ್, ನೀವಾ? ಎಸ್, ನಾನೇ. ಸರ್ ನೀವೇನ್ ಮಾಡ್ತಿದ್ದೀರಾ ಸರ್ ಇಲ್ಲಿ? ನೀವೇ ಅಲ್ವಾ ಮಾತಾಡ್ತಾ ಇದ್ದಿದ್ದು? ಭಾಗ್ಯ ಬಂದು ಬಳಗದಲ್ಲಿ ಮಾತಾಡೋಕೆ ಯಾರು ಗಂಡಸರಿಲ್ವಾ ಅಂತ. ನಾನು ಬಂದಿದ್ದೀನಲ್ಲ, ಮಾತಾಡಿ. ಅದೇನೋ ಮ್ಯಾನ್ ಟು ಮ್ಯಾನ್ ಅಂತ ಹೇಳ್ತಾ ಇದ್ರಲ್ಲ, ಕಮ್ ಲೆಟ್ಸ್ ಟಾಕ್. ಸರ್ ನಿಮ್ಮ ನೇರಕ್ಕೆ ನಾನು ಮಾತಾಡಕ್ಕಾಗತ್ತಾ? ಅಲ್ಲ, ಇಷ್ಟೊತ್ತು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರಲ್ಲ, ಮತ್ತೆ ಇವಾಗ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಅಯ್ಯೋ ಹಾಗಲ್ಲ ಸರ್, ನಾನು ನಿಮ್ಮ ಕಂಪ್ನಿ ಶೇರಿಂಗ್ಸ್ ಅಲ್ಲಿ ಪಾರ್ಟ್ನರ್ ಆಗ್ಬೇಕು ಅಂತಿದ್ದೀನಿ. ಆಗ ನಾವು ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ತೀವಲ್ಲ, ಹಾಗಿರುವಾಗ ನಿಮ್ಮ ಎದುರಿಗೆ ನಾನು ಹೇಗೆ ಮಾತಾಡಕ್ಕಾಗತ್ತೆ ಸರ್? ಇನ್ನೂ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿಲ್ವಲ್ಲ? ಇಲ್ಲ ಸರ್, ಅದನ್ನೇ ಮಾತಾಡ್ಬೇಕು ಅಂತ ತುಂಬಾ ಟೈಮಿಂದ ಕಾಯ್ತಾ ಇದ್ದೆ. ನಿಮ್ಮನ್ನ ಮೀಟ್ ಮಾಡೋಕ್ಕೂ ತುಂಬಾ ಸಲ ಟ್ರೈ ಮಾಡಿದೆ ಸರ್. ಇವತ್ತು ನೀವು ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಸರ್. ಇವತ್ತೇ ಮಾತಾಡಿ ಮುಗಿಸ್ಕೊಂಡ್ಬಿಡೋಣ. ಸಾರಿ, ನಾನಿಲ್ಲಿ ಆ ವಿಷಯ ಮಾತಾಡಕ್ ಬಂದವನಲ್ಲ. ಬಟ್ ನೀವಾಗ ಕೇಳ್ತಿದ್ದೀರಾ ಅಂತ ಹೇಳ್ತೀನಿ ಕೇಳಿ. ಯುವರ್ ಪ್ರಪೋಸಲ್ ಇಸ್ ರಿಜೆಕ್ಟೆಡ್. ಸರ್ ಏನ್ ಹೇಳ್ತಾ ಇದ್ದೀರಾ? ನಿಮಗೇನ್ ಕೇಳಿಸ್ತೋ ನಾನು ಅದನ್ನೇ ಹೇಳಿದ್ದು. ಸರ್ ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಇಷ್ಟೆಲ್ಲ ಮಾಡಿದ್ಮೇಲೂ ರೀಸನ್ ಕೇಳ್ತಾ ಇದ್ದೀರಲ್ಲ. ನೋಡಿ, ನನಗೆ ಬಿಸ್ನೆಸ್ ಮಾಡೋವಾಗ ಎಥಿಕ್ಸ್ ಎಷ್ಟು ಮುಖ್ಯನೋ, ಆ ವ್ಯಕ್ತಿ ಪರ್ಸನಲ್ ಲೈಫಲ್ಲೂ ಬೇಸಿಕ್ ಕಲ್ಚರ್ ಇಟ್ಕೊಂಡಿರೋದು ಅಷ್ಟೇ ಮುಖ್ಯ. ನನಗೆ ನಿಮ್ಮಲ್ಲಿ ಅದು ಕಾಣಲಿಲ್ಲ. ಮನೋಜ್, ಐ ವೆರಿ ವೆಲ್ ನೋ ನಿಮ್ಗೆಲ್ಲ ಅರ್ಥ ಆಗಿದೆ, ಬಟ್ ಅರ್ಥ ಆಗದೆ ಇರೋ ಥರ ನಾಟಕ ಮಾಡ್ತಾ ಇದ್ದೀರಾ ಅಂತ. ನೀವು ಇಷ್ಟೊತ್ತು ಮಾತಾಡ್ತಾ ಇದ್ರಲ್ಲ, ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಆರೋಗ್ಯನ್ಸ್ ಇದೆ, ನೀವು ಎಷ್ಟು ಈಗೋಯಿಸ್ಟಿಕ್ ಅಂತ. ಒಬ್ರ ಹತ್ರ ಮಾತಾಡೋ ಮಾತಾ ಅದು. ಅದು ಹಾಗಲ್ಲ ಸರ್, ನನ್ನ ಮಗ. ನಿಮ್ಮ ಮಗನೇ ತಪ್ಪು ಮಾಡಿರೋದು. ನಿಮ್ಮ ಮಗ ಸ್ಕೂಲ್ಗೆ ಏನಕ್ಕೆ ಬರ್ತಾನೆ? ಓದಕ್ಕ ಅಥವಾ ಈ ತರ ರ್ಯಾಗ್ ಮಾಡಕ್ಕ? ಅಲ್ಲ, ಒಂದು ಹುಡುಗನ ಮೇಲೆ ಹೇಗ್ರಿ ಕೈ ಮಾಡ್ತಾನೆ ಅವನು? ಅಂಡ್ ನೀವು ಈ ಸ್ಕೂಲ್ಗೆ ಮಕ್ಕಳನ್ನ ಸೇರಿಸೋ ಪೇರೆಂಟ್ಸು ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವರಾದ್ರು ನಿಮ್ಗೆ ಬನ್ನಿ ಹೋಗಿ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಯಾಕೆ ಹೇಳಿ? ಅದು ನಿಮ್ಮ ಪದವಿಗೆ ಅವ್ರು ಕೊಡ್ತಾ ಇರೋ ಮರ್ಯಾದೆ. ಅದನ್ನ ಉಳಿಸ್ಕೊಳ್ಳಿ ಸರ್. ಸರ್ ಅದು ಹಾಗಲ್ಲ. ಮನೋಜ್ ಸಾರು ಗೊತ್ತು, ಮನೋಜ್ ಮೆಹ್ರಾ ಈ ಸ್ಕೂಲ್ಗೆ ಫಂಡ್ ಮಾಡ್ತಾ ಇದ್ದಾರೆ ಅಂತ. ದಟ್ ಡಸಂಟ್ ಮೀನ್ ಅವ್ರ ಮಗ ಏನ್ ಮಾಡಿದ್ರು ಸರಿ ಅಂತ. ನೋಡಿ, ಜನರಲ್ ಆಗಿ ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮ್ ಯಾಕೆ ಹಾಕ್ತಾರೆ ಹೇಳಿ? ನಾನು ದೊಡ್ಡವ್ರ ಮನೆಯಿಂದ ಬಂದಿದ್ದೀನಿ, ನಾನು ಬಡವನ ಮಗ, ನಾನು ಮಿಡಲ್ ಕ್ಲಾಸ್ ಮನೆಯವ್ರ ಮಗ,
ಇಂಥದ್ದೆಲ್ಲ ಅವ್ರ ಮೈಂಡ್ ಸೆಟ್ಗೆ ಬರಬಾರ್ದು ಅಂತ. ಹಾಗಿದ್ಮೇಲೆ ಸ್ಕೂಲ್ ರೂಲ್ಸ್ ಕೂಡ ಎಲ್ಲರಿಗೂ ಈಕ್ವಲ್ ಆಗಿ ಅಪ್ಲೈ ಆಗುತ್ತೆ ತಾನೆ. ಇಲ್ಲಿ ಬಿಸ್ನೆಸ್ ಮ್ಯಾನ್ಗೆ ಅಥವಾ ಸೊಸೈಟಿಲಿ ದೊಡ್ಡ ಹೆಸರಿರೋರ್ಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ ಅನ್ನೋದಾದ್ರೆ ಈ ಸ್ಕೂಲು ಅಂಥವ್ರಿಗೆ ಮಾತ್ರ ಸೇರಿದ್ದು ಅಲ್ವಾ? ನೋ ಸರ್, ಜನರಲ್ ಪಬ್ಲಿಕ್ ಕೂಡ ಬರ್ಬೋದು. ಜನರಲ್ ಪಬ್ಲಿಕ್ ಕೂಡ ಬರ್ಬೋದು ಅಂದಾಗ ಅವ್ರ ಫ್ಯಾಮಿಲಿಗೆ ಏನಾದ್ರು ತೊಂದರೆ ಆದ್ರೆ ಅವ್ರ ಪರವಾಗಿ ನಿಂತ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಸರ್. ಇದನ್ನೆಲ್ಲ ಬಿಟ್ಟು ನಿಮ್ಮ ಪದವಿಗೆ ಮರ್ಯಾದೆ ಕೊಟ್ಟು ಮನಸ್ಸಾಕ್ಷಿಯಿಂದ ಹೇಳಿ ಯಾರು ತಪ್ಪು ಅಂತ. ಅವಂದೇ ಸರ್. ಮನೋಜ್, ಅರ್ಥ ಆಯ್ತು ಅನ್ಸುತ್ತೆ. ಹಾಗೇನ್ ಬರ್ದಿದೆ ಹೇಳಿ? ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅಂತ. ಅದರ ಅರ್ಥ ಏನು ಅಂತ ಗೊತ್ತಾ? ಪದವಿ, ಶ್ರೀಮಂತಿಕೆ, ಅಹಂಕಾರ ಇದನ್ನೆಲ್ಲ ಗೇಟಿಂದ ಹೊರಗಡೆ ಬಿಟ್ಟು ಕೈ ಮುಗಿದು ಶ್ರದ್ಧೆಯಿಂದ ಒಳಗಡೆ ಬಾ ಅಂತ. ಅದನ್ನ ಫಾಲೋ ಮಾಡೋದನ್ನ ಕಲೀರಿ. ಅದನ್ನ ನೀವೇ ಅಲ್ವಾ ಬರ್ತಿರೋದು? ನೀವು ಅದನ್ನ ಮೊದಲು ಫಾಲೋ ಮಾಡೋದನ್ನ ಕಲೀರಿ. ಯಾರೋ ಒಬ್ರು ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಅಂದ ತಕ್ಷಣ ಅವರು ವೀಕ್ ಅಂತ ಅನ್ಕೋಬೇಕು. ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್. ಒಂದು ಹೆಣ್ಣು ಒಂಟಿಯಾಗಿ ನಿಂತಿದ್ದಾಳೆ ಅಂದ ತಕ್ಷಣ ಅವಳು ಅಸಹಾಯಕಿ ಅನ್ಕೋಬೇಡಿ. ಅವಳಿಗೂ ಬದುಕೋ ರೈಟ್ಸ್ ಇದೆ, ಎಲ್ಲಾನು ಎದುರಿಸೋ ಶಕ್ತಿ ಇದೆ, ನಿಭಾಯಿಸೋ ಗಟ್ಟಿ ಮನಸ್ಸಿದೆ.